ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ಎಪಿಸೋಡಲ್ಲಿ ಕನಕನ ಮದುವೆಯ ತಯಾರಿ ಅದ್ದೂರಿಯಾಗಿ ನಡೆಯುತ್ತದೆ. ಕನಕನ ಮದುವೆಯ ದಿನ ಕೂಡ ಗೊತ್ತಾಗ್ತದೆ. ಮದುವೆಯ ಸಂದರ್ಭದಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಛತ್ರಕ್ಕೆ ಬರ್ತಾರೆ. ಛತ್ರದಲ್ಲಿ ಹಾಡನ್ನು ಹಾಡಿ ಕುಣಿದು ಕುಪ್ಪಳಿಸ್ತಾರೆ. ರಂಗನಾಥ್, ಶಾಂತಿ ಎಲ್ಲರೂ ಕೂಡ ಮದುವೆಗೆ ಆಗಮಿಸ್ತಾರೆ. ಸೂರ್ಯ ಬಂದವರಿಗೆಲ್ಲ ಪನ್ನೀರನ್ನು ಎರಚ್ತಾ ಇರ್ತಾನೆ. ಹಾಗೆ ಮದುವೆ ತಯಾರಿ ಕೂಡ ತುಂಬ ಅದ್ದೂರಿಯಾಗಿಯೇ ನಡೆಯುತ್ತದೆ. ಅಲ್ಲಿಗೆ ಬಂದಂಥ ಶಾಂತಿ ಕುಂಕುಮಾತನ್ನು ಆಡದೆ ನಿಲ್ಲಿಸುವುದಿಲ್ಲ. ನನ್ನ ಅನುಕಂಪದಲ್ಲಿ ನಡೆಯುತ್ತಿರುವಂಥ ಮದುವೆ, ಎಲ್ಲವೂ ನನ್ನ ಮನೆಯಿಂದ ದಾನದ್ದೇ ಮದುವೆ ಅಂತ ಹೇಳಿ ಅಲ್ಲಿ ಕೂಡ ಕುಂಕನ್ನು ಆಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿಗೆ ಬುದ್ಧಿ ಹೇಳ್ತಾರೆ. ಕೊಡುವವನು, ಕೊಡಿಸುವವನು, ಕೊಡುವ ಹಾಗೆ ಮಾಡುವಂಥವನು ಎಲ್ಲ ಪರಮಾತ್ಮ ಕಣೆ ಅಂತ ಹೇಳಿ. ಆಗ ಶಾಂತಿ ಕೂಡ ತಲೆ ಅಲ್ಲಾಡಿಸ್ತಾಳೆ. ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ನಾನು ನನ್ನ ಮಕ್ಕಳು ಮಾಡಿದ ಒಳ್ಳೆ ಕೆಲಸದಿಂದಲೇ ನೀನು ಸ್ವಲ್ಪ ನೆಮ್ಮದಿಯಾಗಿರುವಂಥದ್ದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಮದುವೆ ಮನೆಯಲ್ಲಿ ಎಲ್ಲರಿಗೂ ಬೆಳಗಿನ ತಿಂಡಿಯನ್ನು ಬಡಿಸ್ತಾ ಇರ್ತಾರೆ. ಬಂದವರಿಗೆಲ್ಲ ಊಟ ತಿಂಡಿಯ ವ್ಯವಸ್ಥೆಯನ್ನು ರವಿ ವಹಿಸಿಕೊಂಡಿರ್ತಾನೆ. ರವಿ ಕೂಡ ಅಲ್ಲೇ ಇದ್ದು ಎಲ್ಲರನ್ನು ಗಮನಿಸ್ತಾ ಇರ್ತಾನೆ. ಹಾಗೆ ರವಿಯನ್ನು ಶ್ರುತಿ ಕರೀತಾಳೆ. ರವಿ, ಇಲ್ಲಿ ಬಾ, ನಾವು ಕನಕನಿಗೆ ಗಿಫ್ಟ್ ತಗೊಂಡಿದ್ದೇವಲ್ವಾ, ಅದು ಅವಳಿಗೆ ಕೊಟ್ಟು ಬರೋಣ ಅಂತ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ನನಗೆ ಇಲ್ಲಿ ತುಂಬ ಕೆಲಸ ಇದೆ, ನಾನು ಇದನ್ನೆಲ್ಲ ನೋಡ್ಕೋಬೇಕು ಅಂತೇಳಿ. ಆಗ ಶ್ರುತಿ ಹೇಳ್ತಾಳೆ, ಅದನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಿ ಕೆಲಸದವರು ಇದ್ದಾರೆ ಅಲ್ವಾ, ಬಾ ಒಂದು ನಿಮಿಷ ಹೋಗಿ ಬರೋಣ ಅಂತ ಹೇಳ್ತಾಳೆ. ಆಗ ರವಿ ಕೂಡ ಸರಿ ಆಯಿತು ಅಂತೇಳಿ ಅಲ್ಲಿಂದ ಹೋಗ್ತಾನೆ. ಕನಕ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಆಗ ಮೀನಾ ಕೂಡ ಅವಳನ್ನು ರೆಡಿ ಮಾಡ್ತಾ ಇರ್ತಾಳೆ. ಆಗ ಕುಸುಮಮ್ಮ ಬರ್ತಾರೆ ಅಲ್ಲಿಗೆ ಜ್ಯೂಸ್ ಇಟ್ಕೊಂಡು. ಬೇಡ ಅಂತ ಹೇಳ್ತಾಳೆ ಕನಕ. ಆಗ ಹೇಳ್ತಾರೆ, ಇನ್ನು ನೀನು ಮುಹೂರ್ತದ ಟೈಮಲ್ಲಿ ಏನನ್ನೂ ತಗೊಳ್ಳಿಕ್ಕೆ ಆಗೋದಿಲ್ಲ, ಇವಾಗಾದರೂ ಸ್ವಲ್ಪ ಜ್ಯೂಸ್ ಕುಡಿ ಅಂತ ಹೇಳ್ತಾರೆ. ಆನಂತರ ಕನಕ ಆ ಜ್ಯೂಸನ್ನು ಕುಡಿತಾಳೆ. ಹಾಗೆ ರವಿ, ಶ್ರುತಿ ಕೂಡ ಕನಕ ಇರುವ ರೂಮ್ಗೆ ಬರ್ತಾರೆ. ಕನಕನಿಗೆ ಗಿಫ್ಟನ್ನು ತಂದಿರುವಂತಹ ಶ್ರುತಿ ಅವಳ ಕೊರಳಿಗೆ ಆಹಾರವನ್ನು ಹಾಕ್ತಾಳೆ. ಆಗ ಕನಕ ಹೇಳ್ತಾಳೆ, ಇದೆಲ್ಲ ಯಾಕೆ ಅಂತ ಹೇಳಿ. ಆಗ ಶ್ರುತಿ ಹೇಳ್ತಾಳೆ, ಇರಲಿ ಅಂತ ಹೇಳಿ, ನಮ್ಮ ಕಡೆಯಿಂದ ಅಂತ ಹೇಳ್ತಾಳೆ. ಹಾಗೆ ರವಿ ಹೇಳ್ತಾನೆ, ನಾನು ಲವ್ ಮಾಡುವಾಗ ಎಷ್ಟೆಲ್ಲ ರೇಗಿಸ್ತಾ ಇದ್ದೆ ಕನಕ ಮೇಡಮ್ ಅಂತ ಹೇಳಿ, ಈಗ ನೀವು ಕೂಡ ಅದೇ ದಾರಿ ಹಿಡಿದು ಬಿಟ್ರಾ ಅಂತ ಕೇಳ್ತಾನೆ. ಮತ್ತೆ ರವಿ ಕನಕನಿಗೆ ಹೇಳ್ತಾನೆ, ಆವಾಗ ಹೇಳ್ತಾ ಇದ್ದೆ ಯಾರನ್ನು ನಾನು ಲವ್ವೇ ಮಾಡೋದಿಲ್ಲ ಅಂತ ಹೇಳಿ, ಇವಾಗ ತಾವು ಮಾಡ್ತಾ ಇರೋದೇನು? ಆಗ ಕನಕ ಹೇಳ್ತಾಳೆ, ನನ್ನ ಲೈಫಲ್ಲಿ ಈ ಥರ ಆಗುತ್ತೆ ಅಂತ ಹೇಳಿ ನಾನು ಒಂಚೂರು ಊಹೆ ಕೂಡ ಮಾಡಲಿಲ್ಲ ರವಿ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಪ್ರೀತಿ ಅನ್ನೋದೇ ಹಾಗೆ ಕನಕ, ಯಾರ ಮೇಲೆ ಯಾವಾಗ ಲವ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಮತ್ತೆ ರವಿ ಹೇಳ್ತಾನೆ, ಶ್ರುತಿ ಹೇಳಿದೆ ಕರೆಕ್ಟು, ಇವಾಗ ನನಗೆ ಅವಳ ಮೇಲೆ, ಅವಳಿಗೆ ನನ್ನ ಮೇಲೆ ಅಂತ ಹೇಳುವಾಗ ಎಲ್ಲರೂ ಅಲ್ಲಿರುವವರು ನಗಾಡ್ತಾ ಇರ್ತಾರೆ. ಹಾಗೆ ಹೇಳುವಾಗ ಶ್ರುತಿಗೆ ನಾಚಿಕೆ ಆಗುತ್ತೆ. ಮತ್ತು ಅಲ್ಲಿಂದ ಹೊರಟೋಗ್ತಾರೆ ರವಿ ಮತ್ತು ಶ್ರುತಿ. ಹಾಗೆ ಎಲ್ಲರೂ ಹೋದ ಮೇಲೆ ಮೀನಾ ಕೋಣೆಯ ಬಾಗಿಲನ್ನು ಹಾಕ್ತಾಳೆ. ಮೀನಾ ಮತ್ತು ಕನಕ ಇಬ್ಬರೇ ಇರ್ತಾರೆ. ಅದಕ್ಕೆ ಕನಕ ಕೇಳ್ತಾಳೆ, ಅಕ್ಕ ಏನಾಯ್ತು, ಯಾಕೆ ಬೇಜಾರಾಗಿದ್ಯಾ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಕನಕ, ಆ ಮೀನನ ತಲೆಯಲ್ಲಿ ಕೊರಿತಿರುವ ವಿಷಯ ಒಂದೇ, ರಿಜಿಸ್ಟರ್ ಮ್ಯಾರೇಜ್ನ ವಿಷಯ. ಮತ್ತೆ ಕೂಡ ಅದನ್ನೇ ಪ್ರಸ್ತಾಪವನ್ನು ಮಾಡ್ತಾಳೆ. ನೀನು ರಿಜಿಸ್ಟರ್ ಮ್ಯಾರೇಜ್ ಮದುವೆ ಆದದ್ದು ತಪ್ಪು ಕಣೆ, ಅಂದರೆ ಸೂರ್ಯನಿಗೆ ಗೊತ್ತಿಲ್ಲದಾಗೆ ಆಗಿದ್ದು ಅಂತೇಳಿ ಕನಕನಿಗೆ ಹೇಳ್ತಾಳೆ. ಈಗಲಾದರೂ ಸೂರ್ಯನಿಗೆ ಸತ್ಯ ಹೇಳಬೇಕು ಅಂತೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಕನಕ ತಡಿತಾಳೆ, ಅಯ್ಯಯ್ಯೋ ಬೇಡ ಅಕ್ಕ ಅಂತ ಹೇಳಿ. ಕನಕನಿಗಿರುವ ಭಯ ಒಂದೇ, ಮದುವೆ ಏನಾದರೂ ನಿಲ್ತದ ಅಂತ ಹೇಳಿ ಸೂರ್ಯನಿಗೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ. ಯಾಕೆಂದರೆ ಸೂರ್ಯ ತುಂಬ ಮುಂಗೋಪಿಯಾಗಿರ್ತಾನೆ. ಮತ್ತೆ ಕನಕ ಹೇಳ್ತಾಳೆ, ಇನ್ನು ಸ್ವಲ್ಪ ಹೊತ್ತಲ್ವಕ್ಕ, ಅರುಣ್ ನನಗೆ ತಾಳಿ ಕಟ್ಟಿದ ಮೇಲೆ ಎಲ್ಲ ವಿಷಯವನ್ನು ನಾವೇ ಭಾವನಿಗೆ ಹೇಳಿಬಿಡೋಣ ಅಂತೇಳಿ. ಆಗ ಮೀನಾ ಆದರೂ ಅಂತ ಹೇಳಿ ರಾಗ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಬಾಗಿಲನ್ನು ಬಡಿತಾ ಇರ್ತಾನೆ. ನಂತರ ಮೀನಾ ಹೋಗಿ ಬಾಗಿಲು ತೆಗಿತಾಳೆ. ಆಗ ಸೂರ್ಯ ಹೇಳ್ತಾನೆ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ. ಆಗ ಮೀನನಿಗೆ ಶಾಕ್ ಆಗಿ ಅಲ್ಲೇ ನಿಲ್ತಾಳೆ. ಆಗ ಮೀನಾ ರಾಗ ಹೇಳಿದಾಳೆ, ರೀ ನಾನು ಕನಕ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ನನಗೆ ಎಲ್ಲ ಗೊತ್ತಾಯಿತು ಅಂತೇಳಿ. ಆಗ ಮೀನನಿಗೆ ಶಾಕ್ ಆಗುತ್ತೆ, ಸತ್ಯ ಏನಾದರೂ ಗೊತ್ತಾಯ್ತಾ ಅನ್ನೋದು. ಆಗ ಸೂರ್ಯ ಹೇಳ್ತಾನೆ, ಅತ್ತೆ ಕನಕನಿಗೆ ಮಾತ್ರ ಜ್ಯೂಸ್ ತಂದು ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ನಾನು ನಿನಗೆ ತಂದೆ ಅಂತೇಳಿ. ಸೂರ್ಯ ತುಂಬ ಪ್ರೀತಿಯನ್ನು ಮಾಡ್ತಾನೆ ಮೀನನ ಮೇಲೆ. ಆದರೆ ಮೀನಾ ಸೂರ್ಯನಿಗೆ ಮೋಸ ಮಾಡಿಬಿಟ್ಟಿದ್ದಾಳೆ. ಏನೇ ಆಗಲಿ ಮೀನಾ ರಿಜಿಸ್ಟರ್ ಮ್ಯಾರೇಜ್ ಮದುವೆ ಆದಂಥ ವಿಷಯವನ್ನು ಸೂರ್ಯನಿಗೆ ಹೇಳಬೇಕಿತ್ತು. ಹಾಗೆ ಹೇಳುವಾಗ ಮೀನಾ ಸಪ್ಪ ಅಂತ ಹೇಳಿ ಉಸಿರು ಬಿಡ್ತಾಳೆ. ಯಾಕೆಂದರೆ ಮೀನನಿಗೆ ತುಂಬ ಹೆದರಿಕೆ ಆಗುತ್ತೆ, ಏನಾದರೂ ಸತ್ಯದ ವಿಷಯ ಗೊತ್ತಾಯ್ತಾ ಅಂತ ಹೇಳಿ. ಹಾಗೆ ಸೂರ್ಯ ಕನಕನನ್ನು ನೋಡ್ತಾನೆ. ಅಂದರೆ ಕನಕ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಹಾಗೆ ಸೂರ್ಯ ಕನಕನ ಹತ್ರ ಹೇಳ್ತಾನೆ, ನೀನು ಇಷ್ಟಪಟ್ಟ ಹುಡುಗನ ಮದುವೆ ಆಗ್ತಿದೆಯಾ, ಏನು ಜಾಲಿಯಾ ಅಂತ ಹೇಳಿ ಕೇಳ್ತಾನೆ. ಆಗ ಕನಕ ಹೇಳ್ತಾಳೆ, ಭಾವ, ನಾನು ಗೊತ್ತಾಗದೆ ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿಬಿಟ್ಟಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಸೂರ್ಯ ಹೇಳ್ತಾನೆ, ಅಯ್ಯೋ ನಾನು ನಿನಗೆ ತಮಾಷೆ ಮಾಡಿದ್ನಮ್ಮ, ನೀನು ಜೀವನ ಪೂರ್ತಿ ಸುಖವಾಗಿರಬೇಕು ಅಂತ ಹೇಳ್ತಾನೆ. ಮದುವೆ ಮನೆಗೆ ಬಂದ ಮನೋಜ ಗಲಾಟೆ ಮಾಡ್ತಾ ಇರ್ತಾನೆ ಒಡೆಗೋಸ್ಕರ. ಬೇಕೇ ಬೇಕು, ನನಗೆ ಒಡೆ ಬೇಕು ಅಂತ ಹೇಳಿ.
ಆಗ ಅಲ್ಲಿಗೆ ಸೂರ್ಯ ಬಂದು ಒಬ್ಬರನ್ನು ಕೇಳ್ತಾನೆ, ಏನಾಗ್ತಿದೆ ಸರ್ ಹೇಳಿ, ಇಲ್ಲಿ ತುಂಬ ಗಲಾಟೆ ಆಗ್ತಾ ಉಂಟು, ಈ ಮದುವೆ ನಡೆಯಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಏನಾಗ್ತಾ ಇದೆ ಅಂತೇಳಿ ಮತ್ತೆ ಸೂರ್ಯ ಆ ಗಂಡಸ ಹತ್ರ ಕೇಳ್ತಾನೆ. ಆ ಗಂಡಸು ಹೇಳ್ತದೆ, ನೀವೇ ಹೋಗಿ ಒಳಗಡೆ ಹೋಗಿ ನೋಡಿ ಅಂತೇಳಿ. ನೋಡುವಾಗ ಮನೋಜ್ ಈ ಒಡೆಗೋಸ್ಕರ ತುಂಬ ಗಲಾಟೆಯನ್ನು ಮಾಡ್ತಾ ಇರ್ತಾನೆ. ಹಾಗೆ ಸೂರ್ಯ ಬಂದು ನೋಡಿದಾಗ ಮನೋಜನೇ ಗಲಾಟೆ ಮಾಡ್ತಾ ಇರೋದು ಗೊತ್ತಾಗ್ತದೆ. ಆಗ ಸೂರ್ಯ ಹೇಳ್ತಾನೆ, ಯಪ್ಪ ಇವನ ಗಲಾಟೆ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಹಾಗೆ ಅಲ್ಲಿಗೆ ಬಂದಂಥ ಸೂರ್ಯ ಕೇಳ್ತಾನೆ, ಯಾಕೋ ಒಂದು ಒಡೆಗೋಸ್ಕರ ಎಷ್ಟು ಗಲಾಟೆ ಮಾಡ್ತಾ ಇದೆಯಾ ಅಂತೇಳಿ. ಆಗ ಮನೋಜ ಹೇಳ್ತಾನೆ, ಇದು ಒಡೆ ಪ್ರಶ್ನೆ ಅಲ್ವೋ ಕಣೋ, ನನ್ನ ಗೌರವದ ಪ್ರಶ್ನೆ. ನೋಡು ಅಲ್ಲಿ ಎಲ್ಲರ ಎಲೆಯಲ್ಲಿ ಒಡೆ ಇದೆ, ನನ್ನ ಎಲೆಯಲ್ಲಿ ಮಾತ್ರ ಒಡೆ ಇಲ್ಲ ಅಂತೇಳಿ ಹೇಳ್ತಾನೆ ಮನೋಜ. ಆಗ ಮನೋಜ ಹೇಳ್ತಾನೆ, ಇಲ್ಲಿ ಊಟಕ್ಕೆ ಕೂತವರೆಲ್ಲರೂ ಕೂಡ ಹುಡುಗರ ಮನೆಯವರಂತೆ, ಹಾಗಾಗಿ ಅವರ ತಟ್ಟೆಯಲ್ಲಿ ಎಲ್ಲ ಒಡೆ ಇದೆ, ಹುಡುಗಿ ಮನೆಯವರಾದರೆ ಇಷ್ಟು ಕೇವಲನ ಅಂತ ಹೇಳ್ತಾನೆ. ಅಲ್ಲಿ ಪಕ್ಕದಲ್ಲಿದ್ದ ಮಂಜನ ಹತ್ರ ಕೇಳ್ತಾನೆ, ಏನು ಮಂಜ ಇದೆಲ್ಲ ಅಂತೇಳಿ. ಆಗ ಮಂಜ ಓಡಿ ಹೋಗಿ ಒಡೆಯನ್ನು ತರ್ತಾನೆ. ಆಗ ಅಲ್ಲಿ ಬಡಿಸೋರು ಹೇಳ್ತಾರೆ, ಏನು ಯಜಮಾನ್ರೆ, ನೋಡೋಕ್ಕೆ ಒಳ್ಳೆ ವಿದ್ಯಾವಂತರ ಥರ ಇದ್ದೀರಾ, ಆದರೆ ಈ ಒಡೆಗೋಸ್ಕರ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಲ್ಲ ಅಂತೇಳಿ. ಆಗ ಮನೋಜ್ ಹೇಳ್ತಾನೆ, ಲೊಟ್ಟೆ, ನಾನು ವಿದ್ಯಾವಂತನೇ, ನನ್ನ ಡಿಗ್ರಿ ನೋಡಿದರೆ ನೀವೇ ಮೂರ್ಛೆ ಹೋಗ್ತೀರಾ ಅಂತ ಹೇಳ್ತಾನೆ. ಆಗ ಸೂರ್ಯ ಬಡಿಸೋರ ಹತ್ರ ಹೇಳ್ತಾರೆ, ನೀವು ಹೋಗಿ ನಾನು ನೋಡ್ಕೊಳ್ತೇನೆ, ನೀವು ಬಡಿಸಿ ಹೋಗಿ ಅಂತ ಹೇಳ್ತಾನೆ. ಅಲ್ಲಿಗೆ ರವಿ ಕೂಡ ಬರ್ತಾನೆ. ಏನಾಯಿತು ಸೂರ್ಯ, ಯಾರು ಒಡೆ ಕೊಡಲಿಲ್ಲ ಅಂತೇಳಿ ಚೀಪಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ರವಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ಚೀಪಾಗಿ ಗಲಾಟೆ ಮಾಡ್ತಾ ಇದ್ದವನು ಇವನೇ, ನಿನ್ನ ಪಕ್ಕದಲ್ಲಿ ನಿಂತಿದ್ದಾನೆಲ್ಲ ಅಂತೇಳಿ. ಈ ಮನೋಜ ಸ್ಟೂಲ್ನ ಮೇಲೆ ನಿಂತಿರ್ತಾನೆ. ಮನೋಜನನ್ನು ರವಿ ಕೂಡ ನೋಡ್ತಾನೆ. ಹಾಗೆ ಮಂಜ ಬಿಸಿ ಬಿಸಿಯಾದಂಥ ಒಡೆಯನ್ನು ತಂದು ಹಾಕ್ತಾನೆ. 4 ಒಡೆ ಹಾಕ್ತಾನೆ. ಈ ಮನೋಜನಿಗೆ ಸಾಕಾಗೋದಿಲ್ಲ ಅಂತೇಳಿ ರವಿ ಹತ್ರ ಆಟ ಮಾಡ್ತಾನೆ, ನನಗೆ ಇನ್ನೂ ಕೂಡ ಹಾಕಿಸ್ಲಿಕ್ಕೆ ಹೇಳು ಅಂತೇಳಿ. ಆಗ ರವಿ ಹೇಳ್ತಾನೆ, ಇಲ್ಲಿಗೆ ತುಂಬ ಜನ ಬರ್ತಾರೆ ಕಣೋ, ನೀನೇನು ಈ ಥರ ಹೇಳ್ತಾ ಇದ್ದೀಯ ಅಂತೇಳಿ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ. ಸೂರ್ಯ ಹೇಳ್ತಾನೆ ಮನೋಜನಿಗೆ, ಸಾಲ ಸೋಲ ಮಾಡ್ತಾ ಇರುವಂಥ ಮದುವೆ ಇದು, ಸುಮ್ಮನೆ ಈ ಮದುವೆ ಮನೆಯಲ್ಲಿ ಗಲಾಟೆ ಮಾಡಬೇಡ ಅಂತ ಹೇಳ್ತಾನೆ. ಆಗ ಮನೋಜ್ ಸ್ವಲ್ಪ ತೆಪ್ಪಗಾಗ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ ರವಿ ಹತ್ರ, ರವಿಕಾಂತ್, ಇವನಿಗೆ ಎಷ್ಟು ಬೇಕೋ ಅಷ್ಟು ಒಡೆ ಹಾಕಿಸ್ಕೊಳ್ಳು, ಇವನು ಬಾಯಿ ತೆಗಿಲೇಬಾರ್ದು ಅಂತ ಹೇಳಿ ಮಂಜನ ಹತ್ರ ಮತ್ತೆ ಒಡೆಯನ್ನು ಹಾಕಿಸ್ತಾನೆ. ತುಂಬ ಒಡೆಯನ್ನು ಹಾಕ್ಕೊಂಡು ಈ ಮನೋಜನೇ ತಿಂತಾ ಇರ್ತಾನೆ. ಮತ್ತು ಈ ಮನೋಜ ರವಿ ಹತ್ರ ಐಸ್ ಕ್ರೀಮನ್ನು ತರಿಸ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಮೊದಲು ಇದನ್ನು ತಿನ್ಕೋ, ಆಮೇಲೆ ತರಿಸ್ತೇನೆ ಅಂತೇಳಿ. ಬೇಡ ನನಗೆ ಇವಾಗಲೇ ಐಸ್ ಕ್ರೀಮ್ ಬೇಕು ಅಂತೇಳಿ ಐಸ್ ಕ್ರೀಮನ್ನು ಕೂಡ ತಂದು ತಿಂತಾನೆ. ಹಾಗೆ ಮೀನನ ಜೊತೆಯಲ್ಲಿರುವಂತಹವರು, ಅಂದರೆ ಹೂ ಕಟ್ಟಲಿಕ್ಕೆಲ್ಲ ಹೋಗುವಂಥವರು ಆಹಾರ ತಂದು ಕೊಡ್ತಾರೆ ಮದುಮಗಳಿಗೆ ಅಂತೇಳಿ. ಮೀನ ಅದನ್ನೇ ನೋಡ್ತಾ ಇರ್ತಾಳೆ. ಹಾಗೆ ಮೀನ ಒಂದು ಆಹಾರವನ್ನು ತಗೊಂಡೋಗಿ ಕನಕನ ರೂಮಲ್ಲಿ ಇರ್ತಾಳೆ. ಹಾಗೆ ಇನ್ನೊಂದು ಆಹಾರವನ್ನು ಅರುಣ್ನ ರೂಮಲ್ಲಿ ಇರ್ತಾಳೆ. ಹಾಗೆ ಆಹಾರ ತಗೊಂಡು ಹೋಗುವಾಗ ಅರುಣ್ನ ತಾಯಿ ಸಿಗ್ತಾರೆ. ಹಾಗೆ ಅರುಣ್ನ ತಾಯಿ ಹತ್ರ ಆಹಾರವನ್ನು ಕೊಡ್ತಾಳೆ ಮೀನಾ. ಅರುಣ್ನ ತಾಯಿ ಹತ್ರ ಆಹಾರವನ್ನು ಕೊಟ್ಟು ಹೇಳ್ತಾರೆ, ಇದನ್ನು ನಿಮ್ಮ ಮಗನ ರೂಮಲ್ಲಿ ಇಟ್ಬಿಡಿ, ಬರುವಾಗ ಹಸೆಮಣೆಗೆ ಬರುವಾಗ ಇದೇ ಆಹಾರವನ್ನು ಹಾಕ್ಕೊಂಡು ಬರಲಿ ಅಂತೇಳಿ ಹೇಳ್ತಾಳೆ. ಆಗ ಮೀನನ ಕೈಯನ್ನು ಹಿಡಿದು ನಿಲ್ಲಿಸ್ತಾರೆ ರಾಜೇಶ್ವರಿ ಅಮ್ಮನವರಿಗೆ ತುಂಬ ಖುಷಿಯಾಗುತ್ತೆ. ಕನಕನನ್ನು ಮದುವೆ ಆಗುವಂಥ ವಿಷಯ ಕೇಳಿ ಅರುಣ್ಗೆ. ಇಂಥ ಸುದಿನ ಬರ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ಮೀನನನ್ನು ಹಾಡಿ ಹೊಗಳ್ತಾರೆ, ನಿನ್ನಿಂದಾಗಿ ಮದುವೆ ಆಗ್ತಾ ಉಂಟು ಅಂತ ಹೇಳಿ. ಹಾಗೆ ರಾಜೇಶ್ವರಿ ಅಮ್ಮ ಹೇಳ್ತಾರೆ, ಮೀನಾ, ನಿನಗೆ ಕೊಟ್ಟ ಮಾತಿನಾಗಿ ನಿನ್ನ ತಂಗಿನ ನಾನು ಚೆನ್ನಾಗಿ ನೋಡ್ಕೊಳ್ತೇನಮ್ಮ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ನಿಮಗೆ ಬೇಕಾಗಿರೋದು ನನ್ನ ತಂಗಿ, ನನಗೆ ಬೇಕಾಗಿರೋದು ನನ್ನ ತಂಗಿಯ ಸುಖ ಅಂತ ಹೇಳ್ತಾಳೆ. ನನ್ನ ತಂಗಿಯನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕಮ್ಮ ಅಂತೇಳಿ ಹೇಳ್ತಾಳೆ ಮೀನಾ. ವೀಕ್ಷಕರೇ, ಇಲ್ಲಿವರೆಗೆ ಆಸೆಯ ಅಪ್ಡೇಟ್ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.